ಕ್ರಿಮಿನಾಶಕ ಔಷಧಿ ಅಂಗಡಿ ಬೀಗ ಮುರಿದು ಲ್ಯಾಪ್ಟಾಪ್ ಮತ್ತು ಹಣ ಕದ್ದಿರುವ ಘಟನೆ ತಡರಾತ್ರಿ ನಡೆದಿದೆ. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಕಿಕ್ಕೇರಿ ಅಮ್ಮ ಟ್ರೇಡರ್ಸ್ನ ಬಾಗಿಲು ಮುರಿದು ಸುಮಾರು 4,000 ಹಣ ಮತ್ತು ಲ್ಯಾಪ್ಟಾಪ್ ಸೇರಿದಂತೆ ಹಲವು ದಾಖಲೆಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಅಲ್ಲದೆ ಕಿಕ್ಕೇರಿ ಮೆಡಿಕಲ್ ಮತ್ತು ಪ್ರಾವಿಷನ್ ಸ್ಟೋರ್ಗಳ ಬೀಗ ಮುರಿದು ಕಳ್ಳತನ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಹೆಚ್ಚುತ್ತಿದ್ದು, ಇದಕ್ಕೆ ಪೊಲೀಸರೇ ಉತ್ತರಿಸಬೇಕಿದೆ. ಬಾಗಿಲು ಮುಚ್ಕೊಂಡು ಹೋಗಿದ್ದು ಬೆಳಿಗ್ಗೆ 7 ಗಂಟೆಗೆ 6:45ಗೆ ನನಗೆ ಫೋನ್ ಬಂತು, ಅಂಗಡಿ ಓಪನ್ ಆಗಿದೆ ಅಂತ. ಬಂದಾಗ ನಾನು ಹೊರಗಡೆ ಇದ್ದೆ, ನನ್ನ ತಮ್ಮ ಬಂದು ಬಾಗಿಲು ಬಂದು ನೋಡಿದಾಗ ಬಾಗಿಲು ತೆಗಿಯೋಕ್ಕಾಗಿಲ್ಲ. ಯಾರೋ ಆರೇಲಿ ಯಾತ್ರಲ್ಲೋ ಗೊತ್ತಿಲ್ಲ ಮೀಟಿ ಪೊಲೀಸ್ನವರು ಸಮ್ಮುಖದಲ್ಲಿ ಬಾಗಿಲು ತೆಗೆದಾಗ ಒಳಗಡೆ ಇದ್ದಂಥ ಸ್ವಲ್ಪ ಚಿಲ್ಲರೆ, ನಾವು ಬೆಳಗಿನ ವ್ಯವಹಾರಕ್ಕೋಸ್ಕರ ಇಟ್ಟಂಥ ಚಿಲ್ಲರೆ ಏನಿತ್ತು ಅದೊಂದು 3,000-4 ಸಾವಿರ ರೂಪಾಯಿ ಚೇಂಜು ಕಾಣೆಯಾಗಿದೆ. ಮತ್ತು ಬಾಕ್ಸ್ಗಳಲ್ಲಿ ಇಟ್ಟಿದ್ವಲ್ಲ, ಬಾಕ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಆಮೇಲೆ ನನ್ನ ತಮ್ಮಂಗೆ ಗೊತ್ತಾಗಿಲ್ಲ, ಅಷ್ಟೇ ಅನ್ಕೊಂಡು ಸುಮ್ಮನೆ ಆಗಿದ್ದಾನೆ. ನಾನು ಬಂದು ನೋಡಿದೆ, ಲ್ಯಾಪ್ಟಾಪು, ಬ್ಯಾಗು, ಅದರೊಳಗಿದ್ದಂಥ ಡಾಕ್ಯುಮೆಂಟ್ಸು, ಆಮೇಲೆ ಅದರೊಳಗಡೆ ಇದ್ದಂಥ ಚೀಟಿಗಳು, ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂಥ ಇವೆಲ್ಲನೂ ತೊಗೊಂಡೋಗಿದ್ದಾರೆ. ಇಷ್ಟು ನಿನ್ನೆ ಕಳ್ತನ ಆಗಿದೆ ನಮ್ಮ ಅಂಗಡಿ. ಬೇರೆ ಅಂಗಡಿಯಲ್ಲಿ ಆಗಿಲ್ವಾ? ಬೇರೆ ಅಂದರೆ ಇಲ್ಲಿ ಕಿಕ್ಕೇರಿ ಮೆಡಿಕಲಲ್ಲಿ ಅಟೆಂಪ್ಟ್ ಆಗಿದೆ ಅಂತ ಕೇಳ್ಪಟ್ಟೆ. ಅದು ಸಂಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಅಂಗಡಿಯಲ್ಲಿ ಈ ಥರ ಆಗಿದೆ. ಚಂದ್ರು ಅಂತ ಕಿಕ್ಕೇರಮ್ಮ ಟ್ರೇಡರ್ಸ್ ಮಾಲೀಕ.